ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತ ಯಾದವ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೊಬೊಟಿಕ್ಸ್, ಮಷಿನ್ ಲರ್ನಿಂಗ್ ಈ ಎಲ್ಲವೂ ಸದ್ಯಕ್ಕೆ ಟ್ರೆಂಡಿಂಗ್ನಲ್ಲಿರುವಂತಹ ವಿಷಯಗಳು. ಈ ಆಧುನಿಕ ತಂತ್ರಜ್ಞಾನದಿಂದ ಮನುಷ್ಯನ ಜೀವನ ಸುಲಭವಾಗಿ ಸಾಗ್ತಾ ಇದೆ ಅಂತಲೇ ಹೇಳಬಹುದು. ಇಂತಹ ಒಂದು ರೊಬೊಟಿಕ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇರುವಂತಹ ಕಂಪನಿಯವರು ನಮ್ಮ ಜೊತೆ ಇದ್ದಾರೆ. ಡೈನಮಿಕ್ಸ್ ರೋಬೋ ಲ್ಯಾಬ್ಸ್ನ ಫೌಂಡರ್ ಆಗಿರುವ ರೈನೋರ್ ಪಿಂಟೋ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ರೈನೋರ್, ವೆಲ್ಕಮ್. ನಮಸ್ತೆ. ಸೊ ಏನಿದು ರೊಬೊಟಿಕ್ ಸಿಸ್ಟಮ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಕಂಪ್ನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ? ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಬೋದಾ? ಈಗ ನಾವು ಕರೆಂಟ್ಲಿ ನಮ್ಮ ಟೀಮಲ್ಲಿ 6 ಜನ ಇದ್ದಾರೆ. ನಾವೆಲ್ಲರೂ ಕಾಲೇಜ್ ಸ್ಟೂಡೆಂಟೇ. ವಿ ಹ್ಯಾವ್ ಡೆವಲಪ್ಡ್ ಅ ರೊಬೊಟಿಕ್ ಸಿಸ್ಟಮ್ ವಿಚ್ ವಿಲ್ ಎನೇಬಲ್ the user or the railway officials to detect if there is any obstacles or any type of foreign objects placed on the railway track. So currently ನಾವು ನೋಡಿದ್ದೇವೆ ಕೆಲವು ವರ್ಷಗಳ ಸಮಯಗಳ ಹಿಂದೆ there were multiple issues where obstacles were placed on the railway track such as stones, rods which obstructed the movement of high speed trains. ಇದು ನಮ್ಮ ವಂದೇ ಭಾರತ್ ಎಲ್ಲ ಉಂಟಲ್ಲ, ಅದು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಲ್ಲಿ ಆಬ್ಸ್ಟಿಕಲ್ಸ್ ಇರ್ತಿದ್ದು ಮತ್ತು ತುಂಬ ಕಷ್ಟ ಆಗಿತ್ತು. ಇದು trains had to put emergency stop and there were many issues. So in order to tackle them, we have developed this autonomous system. It makes use of multiple AI models. We generally use the YOLO V8 model system, that is our algorithm system. It is developed by our team back at the company. So that is how we are moving about now. ಅಂದರೆ ಇವಾಗ ರೈಲ್ವೆ ಟ್ರ್ಯಾಕ್ ಮೇಲೆ ಏನಾದರೂ ಒಂದು ಅಬ್ಸ್ಟಿಕಲ್ಸ್ ಅಂದರೆ ಆಬ್ಜೆಕ್ಟ್ಸ್ ಇರುತ್ತೆ, ಅದು ಸ್ಟೋನ್ ಇರ್ಬೋದು, ಮಾರ್ಬಲ್. ಇವಾಗ ಹುಡುಗಾಟಕ್ಕೆ ಅಂತ ಚಿಕ್ಕ ಮಕ್ಕಳು ಕಲ್ಲುಗಳನ್ನ ಇಡೋದು, ಕಾಯಿನ್ಸ್ನ ಇಡೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಇದರಿಂದ ಎಷ್ಟೋ ಒಂದು ಆಕ್ಸಿಡೆಂಟ್ಸ್ಗೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಒಂದು ಸೆನ್ಸ್ ಇರೋದಿಲ್ಲ. ಸೊ ನೀವು ಡೆವಲಪ್ ಮಾಡಿರುವಂತಹ ಡಿವೈಸ್ ಅದನ್ನು ಡಿಟೆಕ್ಟ್ ಮಾಡಿ ಅಲರ್ಟ್ ಮಾಡುತ್ತೆ. ಹೌದು, ಸರಿ. ಸೊ ಈ ಒಂದು ಡಿವೈಸಲ್ಲಿ ಯಾವ ರೀತಿ ಒಂದು ಟೆಕ್ನಾಲಜಿ ಯೂಸ್ ಆಗುತ್ತೆ ಮತ್ತು ಯಾವ ರೀತಿ ಅದನ್ನು ಡಿಸೈನ್ ಮಾಡಲಾಗಿದೆ, ಹೇಗೆ ವರ್ಕ್ ಆಗುತ್ತೆ ಅದು? ನಾವು ಈಗ ಅದು ಹೀಗೆ ಡಿಸೈನ್ ಮಾಡಿದ್ದೇವೆ. ನಾವು ನಮ್ಮ ರೈಲ್ವೆ ಟ್ರ್ಯಾಕ್ಸ್ ಉಂಟು, ಅದು ಸ್ಟ್ಯಾಂಡರ್ಡ್ ಗೇಜ್ ರೈಲ್ವೆ ಟ್ರ್ಯಾಕ್ಸ್. ಅದು 1435 mm ವಿತ್ ಉಂಟು. ಸೊ ನಾವು ಫ್ಯೂಷನ್ 360 ಎಲ್ಲ ಅದು ಸಾಫ್ಟ್ವೇರ್ ನಾವು ಯೂಸ್ ಮಾಡಿ ಅದು ಒಂದು ಸ್ಕ್ವೇರ್ ಟೈಪ್ ಇದ್ದು ಇನ್ಸ್ಪೆಕ್ಷನ್ ಸಿಸ್ಟಮ್ ಮಾಡಿದ್ದೇವೆ. ದಟ್ ಇನ್ಸ್ಪೆಕ್ಷನ್ ಬೋಟ್ ವಿಲ್ ಬಿ ಏಬಲ್ ಟು ಸಿಟ್ ಆನ್ ದ ರೈಲ್ವೆ ಟ್ರ್ಯಾಕ್, existing railway tracks, and operate perfectly without any further adjustments. So think now one situation is we'll consider one railway station. So the operator has to place the railway track or railway track inspection board on the railway track. So from one station to the next station, the railway system will patrol the entire track, detect if there is any type of foreign obstacle. ಈಗ ಅದು ಕಲ್ಲೆಲ್ಲ ಇರ್ತಾರೆ ಅಲ್ಲ, ಅದು ಉಂಟಾ ಇಲ್ಲ ನೋಡ್ತಾರೆ. Then at the next station, the operator has to just remove it. For between the two stations, we'll be able to get the proper report. If there's any obstacles, if the train can pass easily. Okay. And this system is very lightweight, so it is only 1.8 kg. So at the next station, the operator can easily remove it and keep it aside. So it is detachable. And this is generally has to be done during the service period. Before the train passes, at least 1 hour earlier, this system can be used to determine the situation of the track. Okay. To detect any obstacles or any type of blockages which might be there on the railway track. ಅಂದರೆ ಇಂಟರ್ನಲ್ ಬ್ರೇಕೇಜಸ್ ಅಥವಾ ಈ ನಟ್ಸ್ ಎಲ್ಲ ಲೂಸ್ ಆಗಿದ್ರೆ ಅದನ್ನು ಕೂಡ ಅದು ಡಿಟೆಕ್ಟ್ ಆಗ್ತದೆ. ಓಕೆ. ಸೊ ಅದು ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಟ್ರೈನ್ ಮೂವ್ ಆಗೋಕ್ಕೂ ಮುಂಚೆನೇ ಅದನ್ನು ರಿಮೂವ್ ಮಾಡಬೇಕು, ಪ್ಲೇಸ್ ಮಾಡಿ ಅದನ್ನು ರಿಪೋರ್ಟ್ ತೊಗೊಂಡ್ಬಿಟ್ಟು ಮಾಡಬೇಕಾಗತ್ತೆ. ಓಕೆ. ಸೊ ಇದು ಈಗ ಇಂಪ್ಲಿಮೆಂಟೇಷನ್ ಅಂತ ಯಾವಾಗ ಅಂತ ಅಂದ್ಕೊಂಡಿದ್ದೀರಾ? ಹೇಗೆ, ಯಾವ ಸ್ಟೇಜಲ್ಲಿದೆ? ಕರೆಂಟ್ಲಿ ನಾವು ಈಗ TRL ಟೆಕ್ನಾಲಜಿ ರೆಡಿನೆಸ್ ಲೆವೆಲ್ 5 ಅಲ್ಲಿ ಇದ್ದೇವೆ. ನಮಗೆ ಇನ್ನೂ ಕೂಡ 4 ತಿಂಗಳು ಬೇಕು ಅದು ಸರಿಯಾಗಿ ರಿಫೈನ್ ಮಾಡಲಿಕ್ಕೆ. ಮತ್ತು ನಾವು ವಿ ವಾಂಟ್ ಟು ಹ್ಯಾವ್ ಅ ಡಿಸ್ಕಷನ್ ವಿತ್ ದ ರೈಲ್ವೆ ಆಫೀಷಿಯಲ್ಸ್ ಬಿಫೋರ್ ಆಪರೇಟಿಂಗ್ ದಿಸ್ ರೈಲ್ವೆ ಟ್ರ್ಯಾಕ್ ರೈಲ್ವೆ ಇನ್ಸ್ಪೆಕ್ಷನ್ ಸಿಸ್ಟಮ್ ಆನ್ ದ ರೈಲ್ವೆ ಟ್ರ್ಯಾಕ್. ಕರೆಂಟ್ಲಿ ನಾವು ನಮ್ಮ ಕಂಪನಿಯಲ್ಲಿ ಟೆಸ್ಟ್ ಮಾಡ್ತೇವೆ ಸಿಮ್ಯುಲೇಟೆಡ್ ಕಂಡೀಷನ್ಸಿನ ಅಂಡರ್. ಇನ್ನೂ ಕೂಡ ನಾವು ಆಫೀಷಿಯಲ್ಸ್ ಹತ್ರ ಮಾತಾಡಿ ಅದು ಪರ್ಮಿಷನ್ ತಗೊಂಡು ಮತ್ತೆ ನಾವು ರಿಯಲ್ ಲೈಫ್ ಟೆಸ್ಟಿಂಗ್ ಮಾಡಲಿಕ್ಕೆ 4 ತಿಂಗಳು ಬೇಕು. ಓಕೆ. ಇನ್ನು ನೀವು ಈಗ ಸ್ಟೂಡೆಂಟ್ ಅಲ್ವಾ, ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ. ಈ ಸ್ಟೇಜಲ್ಲೇ ಒಂದು ಕಂಪ್ನಿ ಶುರು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಮತ್ತು ಪರ್ಟಿಕ್ಯುಲರ್ಲಿ ಈ ಒಂದು ಕಾನ್ಸೆಪ್ಟ್ ಅಥವಾ ಐಡಿಯಾ ಬಂದಿದೆ ಹೇಗೆ? ನಾನು ಒಂದು ಇದು ವೆಕೇಷನಿಗೆ ಗೋವಾ ಹೋಗ್ತಿದ್ದೆ. ಡ್ಯೂರಿಂಗ್ ದಟ್ ಟೈಮ್ ಐ ಹ್ಯಾಡ್ ಗಾನ್ ಟು ದ ವಂದೇ ಭಾರತ್ ಟ್ರೈನ್.
So during that time I saw few obstacles being placed, like small stones and all. That was not a big issue for the train to pass, but also it was a type of blockage or obstacle. And also I had seen this maintenance team going along the length of the railway track using their hand operated wagon. Then they were testing if the railway tracks are if they are in good condition or not. So at that time I thought, why not have a autonomous system instead of having this type of a stressful situation where people have to walk from one place to another, like a periodic investigation or periodic maintenance. We can have an autonomous system that can move from one place to another, where we can avoid this type of physical stress, as well as we'll be able to get a better coordinated result from this type of inspection. ಎಸ್ ಆ್ಯಂಡ್ ಇದು ಪರ್ಟೈನಿಂಗ್ ಟು ಟ್ರ್ಯಾಕ್ಸ್, ಈ ಕನ್ಸರ್ನ್ಸ್ ಏನಿದೆ, ಈ ಇಶ್ಯೂ ಏನಿದೆ, ಇದು ಬರೀ ಟ್ರ್ಯಾಕ್ಸ್ ಮಾತ್ರ ಆದರೆ ಇನ್ನು ಸುತ್ತಮುತ್ತ ಒಂದು ಪ್ರದೇಶ ಆಗಿರ್ಬೋದು ಅಥವಾ ಗುಡ್ಡಗಾಡಿರ್ಬೋದು, ಒಂದು ಲ್ಯಾಂಡ್ ಸ್ಲೈಡಿಂಗ್ ಆ ಥರದ್ದೆಲ್ಲ ಏನಾದರೂ ಇದ್ದಾಗ ಅಂಥ ಸಿಚುವೇಷನಲ್ಲಿ ಯಾವ ರೀತಿ ಆ ಪ್ರಾಬ್ಲಮ್ನ ಅಡ್ರೆಸ್ ಮಾಡ್ತೀರಾ? ಅದಕ್ಕೇನಾದರೂ ಟೆಕ್ನಾಲಜಿ ಇದೆಯಾ? During that time we have thought we'll use a foldable drone. ಇದು ಡ್ರೋನ್ ನಮ್ಮ ಇನ್ಸ್ಪೆಕ್ಷನ್ ಬೋಟಿನ ಒಳಗೆ ಇರ್ತದೆ. ನಮಗೆ ಯೂಸರ್ ಇಂಟರ್ಫೇಸ್ ಅಲ್ಲಿ ಒಂದು ನಮಗೆ ಫೀಚರ್ ಆಕ್ಟಿವೇಟ್ ಮಾಡ್ಬೋದು, ವೇರ್ ದ ಯೂಸರ್ ಕ್ಯಾನ್ ಇನಿಷಿಯೇಟ್ ದ ಡ್ರೋನ್ and he can just gain an aerial view of the blocked part of the railway track. Okay. So during the landslide and all, the inspection system cannot move forward. During that time the drone can be utilized to get an aerial view of the particular situation. Okay. And that video will be can be utilized by the user back at the railway station. So that is possible. ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಈ ಒಂದು ರೋಬೋಟಿಕ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಒಂದು ಡಿವೈಸ್ನ ಮಾಡ್ಬೋದು ಅಥವಾ ಒಂದು ಪ್ರಾಜೆಕ್ಟ್ನ ಶುರು ಮಾಡಬೇಕು ಅಂದರೆ ಅದಕ್ಕೆ ಅಷ್ಟು ದೊಡ್ಡ ಮಟ್ಟದ ಸಪೋರ್ಟ್ ಆ್ಯಂಡ್ ಫಂಡಿಂಗ್ ಎಲ್ಲ ಬೇಕಾಗುತ್ತೆ. ಸೊ ಯಾವುದಾದ್ರೂ ಗ್ರ್ಯಾಂಟ್ ಸಿಕ್ಕಿದೆಯಾ? ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ ನಿಮಗೆ? In the beginning we self-financed this particular project. So our team has financed and we have developed this project. Now through Mangalore Blue we had come in the top 10. Okay. And we have given our presentation and we are waiting for investment from different VCs. There were around 14 investors today present as a grand jury. We are hopeful that we'll get a particular investment from these jury members. ಓಕೆ ರೈನರ್, ಆಲ್ ದ ವೆರಿ ಬೆಸ್ಟ್. ನಿಮಗೆ ಇನ್ನೂ ದೊಡ್ಡ ಮಟ್ಟದ ಸಕ್ಸಸ್ ಸಿಗಲಿ, ಆದಷ್ಟು ಬೇಗ ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. Thank you. ಸೈನ್ಸ್ ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಅಂತ ತುಂಬ ಜನ ಭಾವಿಸ್ತಾರೆ. ಎಷ್ಟೋ ಮಕ್ಕಳ ಅನಿಸಿಕೆ ಕೂಡ ಆಗಿರುತ್ತೆ. ಇಂತಹ ಕ್ಲಿಷ್ಟಕರ ವಿಜ್ಞಾನವನ್ನು ಸರಳಗೊಳಿಸಿ ಇದರಲ್ಲೂ ನವೋದ್ಯಮವನ್ನು ಪ್ರಾರಂಭಿಸಿರೋರು ನಮ್ಮ ಜೊತೆ ತುಂಬ ಜನ ಇದ್ದಾರೆ. ಅಂತಹ ಒಂದು ಕಂಪನಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಹೈಡ್ರೋಜನ್ ಇನ್ನೋವೇಷನ್ ಪ್ರೈವೇಟ್ ಲಿಮಿಟೆಡ್ನ ಕೋ-ಫೌಂಡರ್ಸ್ ಆಗಿರುವ ರಮ್ಯಶ್ರೀ ಹಾಗೂ ಕೃಷ್ಣಕುಮಾರ್ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮಿಬ್ಬರಿಗೂ. ಓಕೆ, ಸೊ ಏನಿದು ಕಂಪ್ನಿ, ಯಾವ ರೀತಿ ಕೆಲಸ ಮಾಡ್ತಾ ಇದೆ ತಿಳಿಸ್ಕೊಡಿ ನಿಮ್ಮ ಕಂಪ್ನಿ ಬಗ್ಗೆ. ನಮ್ಮದು ಡೀಪ್ ಟೆಕ್ ಸ್ಟಾರ್ಟಪ್. ನಾವೇನು ಮಾಡ್ತೇವೆ ಅಂದರೆ ಎಲೆಕ್ಟ್ರೋಲೈಸರ್ ಸ್ಟ್ಯಾಕನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಓಕೆ, ಅದು ಏನಂದರೆ ಈಗಿನ ಜಗತ್ತಲ್ಲಿ ಕಾರ್ಖಾನೆಗಳು ತುಂಬ ಹೈಡ್ರೋಜನ್ ಉತ್ಪತ್ತಿ ಆಗೋದು ಸ್ಟೀಮ್ ಮೀಥೇನ್ ರಿಫಾರ್ಮಿಂಗ್, ಹಳೆ ಮೆಥಡ್. ಅದರಲ್ಲಿ ಏನಾಗುತ್ತೆ, ಪ್ರತಿ ಕಿಲೋ ಹೈಡ್ರೋಜನಿಗೆ 10 kg ಕಾರ್ಬನ್ ಡೈಆಕ್ಸೈಡನ್ನು ಬಿಡ್ತದೆ. ಸೊ ಅದು ತುಂಬಾನೇ ಪೊಲ್ಯೂಷನ್, ಒಳ್ಳೇದಲ್ಲ ಜನರಿಗೆ. ನಾವೇನ್ ಮಾಡಿದ್ದೇವೆ, ಎಲೆಕ್ಟ್ರಾಲಿಸಿಸ್ ಮುಖಾಂತರ ನೀರು ಮತ್ತೆ ಕರೆಂಟನ್ನು ನಮ್ಮ ಸ್ಟ್ಯಾಕಿಗೆ ಕಳಿಸಿದ್ರೆ ಅದರಿಂದ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಉತ್ಪತ್ತಿ ಆಗ್ತದೆ. ಸೊ ಅದರಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ ಬರುವುದಿಲ್ಲ ನಮ್ಮ ಸರೌಂಡಿಂಗಿಗೆ. ಸೊ ಅದು ನಮ್ಮ ಏಮ್ ಏನಂದ್ರೆ ಆದಷ್ಟು ಪೊಲ್ಯೂಷನ್ ಕಡಿಮೆ ಮಾಡೋದು ವರ್ಲ್ಡಿದು. ಮತ್ತೆ ಇನ್ನೊಂದೇನು ಅಂದರೆ ಹೈಡ್ರೋಜನ್ ಈಗ ಯಾಕೆ ಕಾರ್ಖಾನೆಗಳು ಮೊದಲಿನ ಮೆಥಡೇ ಯೂಸ್ ಮಾಡೋದು, ಯಾಕಂದರೆ ತುಂಬ ಕಡಿಮೆ ಬೆಲೆಗೆ ಸಿಗ್ತದೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ಅದು ತಯಾರಿ ಆಗೋದು ಒಂದು ಕಡೆ, ಅದು ಕಾರ್ಖಾನೆಗೆ ತಲುಪಲಿಕ್ಕೆ ಅದನ್ನು ಟ್ರಕ್ಕಲ್ಲಿ ಎಲ್ಲ ಅವರು ಟ್ರಾನ್ಸ್ಪೋರ್ಟ್ ಮಾಡಿ ತೆಕ್ಕೊಳ್ಬೇಕು. ಸೊ ಅದರ ಕಾಸ್ಟ್ ಕೂಡ ಆ್ಯಡ್ ಅಪ್ ಆಗ್ತಾ ಉಂಟು ಗೊತ್ತಿಲ್ಲದ ರೀತಿಯಲ್ಲಿ. ನಮ್ಮ ಸಿಸ್ಟಮ್ ಹೇಗೆ ಅಂದರೆ, ನಾವು ಯಾವ್ಯಾವ ಕಾರ್ಖಾನೆಗೆ ಬೇಕು ಹೈಡ್ರೋಜನ್ ಅಂಥವುಗಳಿಗೆ ನಮ್ಮ ಸಿಸ್ಟಮನ್ನು ನಾವು ಅಲ್ಲೇ ಹೋಗಿ ಇನ್ಸ್ಟಾಲ್ ಮಾಡ್ತೇವೆ. ಸೊ ಅವರಿಗೆ ಬೇಕಾದಾಗ ಯಾವ ಟೈಮಿಗೆ ಬೇಕಾದರೂ ಹೈಡ್ರೋಜನ್ ಅಲ್ಲೇ ಉತ್ಪತ್ತಿ ಆಗಿ ಸಿಗ್ತದೆ. ಮತ್ತೆ ತುಂಬ ಹೈಲಿ ಪ್ಯೂರ್ ಹೈಡ್ರೋಜನ್ ನಮ್ಮ ಸಿಸ್ಟಮ್ ಇಂದ ಬರ್ತದೆ. ಸೊ ಬೇರೆ ಎಕ್ಸ್ಟ್ರಾ ಪ್ಯೂರಿಫಿಕೇಶನ್ ಸಿಸ್ಟಮ್ ಎಲ್ಲ ಅಗತ್ಯ ಇರೋದಿಲ್ಲ. ಓಕೆ, ಸೊ ಅದು ನಮ್ಮ ಮೇನ್ ಇದು. ಮತ್ತು ನಮ್ಮ ಗೋಲ್ ಏನು ಅಂದರೆ, ಒನ್ ಆಫ್ ದ
ದೊಡ್ಡ ಕಂಪನಿಯಾಗಿ ಬೆಳಿಬೇಕು. ಹೇಗೆ ಅಂದರೆ ಸ್ಟ್ಯಾಕ್ಸ್ ಮ್ಯಾನುಫ್ಯಾಕ್ಚರರಲ್ಲಿ ಬೇರೆ ಇಂಡಿಯಾದಲ್ಲಿ ಈಗಲೂ ಕೂಡ ಯಾರೂ ಇಲ್ಲ. ಸೊ ವಿ ವಾಂಟ್ ಟು ಬಿ ದ ಬಿಗ್ಗೆಸ್ಟ್ ಸ್ಟ್ಯಾಕ್ ಮ್ಯಾನುಫ್ಯಾಕ್ಚರರ್ಸ್. ಅಂದರೆ ಇದು ಈ ಮೆಕ್ಯಾನಿಸಮ್ ಮುಂಚೆ ಇರಲಿಲ್ವಾ? ಇದೆ. ಅಂದರೆ ಈಗ ನಮಗೆ ಎಲೆಕ್ಟ್ರೋಲೈಸರ್ ಟೆಕ್ನಾಲಜಿಯಲ್ಲೇ 2-3 ವಿಧ ಉಂಟು. ಸೊ ಆಲ್ಕಲೈನ್ ಎಲೆಕ್ಟ್ರೋಲೈಸರ್, ಪೆಮ್ ಮತ್ತು AEM ಅಂತ. ನಾವು ಮೆಂಬ್ರೇನ್ ಬೇಸ್ಡ್ ಮೆಥಡ್ ಆದ AEM ಮತ್ತು ಪೆಮ್ ಅಲ್ಲಿ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಮೊದಲಿನ ಈ ಆಲ್ಕಲೈನ್ ಎಲೆಕ್ಟ್ರೋಲೈಸರ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಉಂಟು. ಅದು ಏನಂದ್ರೆ ಅದು ಸ್ಟಾರ್ಟ್ಅಪ್ ಟೈಮ್ ತುಂಬ ಸ್ಲೋ, ಮತ್ತೆ ರಿನ್ಯೂವೇಬಲ್ ಎನರ್ಜಿ ಅಂದರೆ ಈಗ ನಮ್ಮ ಸೂರ್ಯನ ಸೋಲಾರ್ ಪವರ್ ಇರ್ಬೋದು, ವಿಂಡ್ ಇರ್ಬೋದು, ಅದನ್ನೆಲ್ಲ ಯೂಸ್ ಮಾಡಿ ಅದಕ್ಕೆ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಸಿಸ್ಟಮಲ್ಲಿ ಮೆಂಬ್ರೇನ್ ಟೆಕ್ನಾಲಜಿ, ಅಡ್ವಾನ್ಸ್ಡ್ ಆನಿಯಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಮತ್ತು ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಹೇಳ್ಬೋದು. ಅದರಲ್ಲಿ ರಿನ್ಯೂವೇಬಲ್ ಪವರನ್ನು ಯೂಸ್ ಮಾಡಿಕೊಂಡು ನಾವು ಹೈಡ್ರೋಜನ್ ಉತ್ಪತ್ತಿ ಮಾಡ್ತಾ ಇದ್ದೇವೆ. ಓಕೆ, ಸೊ ಇದರ ಅಪ್ಲಿಕೇಶನ್ಸ್ ಯಾವೆಲ್ಲ ಇಂಡಸ್ಟ್ರಿಲಿ ಯೂಸ್ ಆಗುತ್ತೆ ಸರ್? ಹೈಡ್ರೋಜನ್ ಈಗ ಆರ್ಟಿಫಿಷಿಯಲ್ ಡೈಮಂಡ್ ಕ್ರಿಸ್ಟಲ್ ಗ್ರೋತಿಗೆ ಹೈಡ್ರೋಜನ್ ಯೂಸ್ ಮಾಡ್ತಾರೆ. ಮತ್ತು ಫುಡ್ ಆ್ಯಂಡ್ ಬೆವರೇಜ್ ಇಂಡಸ್ಟ್ರಿಗಳಲ್ಲಿ ಆಯಿಲನ್ನು ಇದು ಪ್ರಾಸೆಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಗಳಲ್ಲಿ, ಮತ್ತು ಗ್ರೀನ್ ಸ್ಟೀಲನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಿಮೆಂಟ್ ಇಂಡಸ್ಟ್ರಿಗಳಲ್ಲಿ, ಮತ್ತು ಅಮೋನಿಯಾ ಇಂಡಸ್ಟ್ರೀಸ್. ಸೊ ಇಂಥ ಎಲ್ಲ ಇಂಡಸ್ಟ್ರಿಗಳಲ್ಲಿ ಹೈಡ್ರೋಜನ್ ಯೂಸ್ ಮಾಡ್ತಾರೆ. ಸೊ ನಮ್ಮ ಇನಿಷಿಯಲ್ ಟಾರ್ಗೆಟ್ ಡೈಮಂಡ್ ಇಂಡಸ್ಟ್ರಿ ಮತ್ತು ಗ್ರೀನ್ ಸ್ಟೀಲ್ ಇಂಡಸ್ಟ್ರಿ. ಸೊ ಇದು ನಮ್ಮ ಪ್ರಾಡಕ್ಟಿನ ಇನಿಷಿಯಲ್ ಟಾರ್ಗೆಟ್. ನಾವು ಹೈಡ್ರೋಜನ್ ಗ್ಯಾಸನ್ನು ಉತ್ಪಾದನೆ ಮಾಡುವಂಥ ಕಂಪನಿ ಅಲ್ಲ, ನಾವು ಹೈಡ್ರೋಜನ್ ಎಕ್ವಿಪ್ಮೆಂಟನ್ನು ತಯಾರು ಮಾಡುವಂಥ, ಹೈಡ್ರೋಜನ್ ಎಲೆಕ್ಟ್ರೋಲೈಸರನ್ನು ತಯಾರು ಮಾಡುವಂಥ ಕಂಪನಿ. ಓಕೆ, ಸೊ ಇವಾಗ ಯಾವ ಸ್ಟೇಜಲ್ಲಿದೆ? ಎಷ್ಟು ಅಂದರೆ ಯಾವಾಗ ನೀವು ನಿಮ್ಮ ಕಂಪ್ನಿಯನ್ನು ಶುರು ಮಾಡಿದ್ದು? ನಾನು PhD ಮಾಡಿದ್ದು ಹೈಡ್ರೋಜನಲ್ಲಿ. IIT ಮೆಡ್ರಾಸಲ್ಲಿ ಹೈಡ್ರೋಜನ್ ವಿಷಯದಲ್ಲಿ PhD ಮಾಡಿ, ಮತ್ತು 17 ವರ್ಷ ಸಿಂಗಾಪುರದಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಹೈಡ್ರೋಜನ್ ವಿಷಯದಲ್ಲೇ ನಾನು ಕೆಲಸ ಮಾಡ್ತಾ ಇದ್ದದ್ದು ಹೆಚ್ಚಿನ ನನ್ನ ಕ್ಯಾರಿಯರಲ್ಲಿ. ನಾವು 2024 ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈ ಕಂಪನಿಯಲ್ಲಿ ನಾನು ನಮ್ಮ ಈ ಎಲ್ಲ ನನ್ನ ಎಕ್ಸ್ಪೀರಿಯನ್ಸನ್ನು ಯೂಸ್ ಮಾಡಿ ಈ ಕಂಪನಿಯನ್ನು ಫೌಂಡ್ ಮಾಡಿದ್ದು. ನನ್ನ ಕೋ-ಫೌಂಡರ್ಸು ಇನ್ನೂ 2 ಜನ ಇದ್ದಾರೆ, ಡಾಕ್ಟರ್ ಗೌತಮ್ ಕುಮಾರ್ ದಳಪತಿ ಮತ್ತು ಮೈಕಲ್ ಗ್ರಿಸಾಲಿಸ್ ಅಂತ. ನಾವು ಈ ಹೈಡ್ರೋಜನ್ ಅನಯಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ನ ಮೇಜರ್ ನಮ್ಮ ನಾಲೆಜು, ಅದರಲ್ಲಿರುವಂಥ ಎಲ್ಲ ಕಾಂಪನೆಂಟ್ಸನ್ನು ನಾವು ಮಾಡುತ್ತೇವೆ. ಪಾಲಿಮರಿಂದ ಹಿಡಿದು ಅದಕ್ಕೆ ಬೇಕಾಗಿರುವಂಥ ಬೈಪೋಲಾರ್ ಪ್ಲೇಟ್ಸ್, ಮತ್ತು ಅದಕ್ಕೆ ಬೇಕಾದಂಥ ಗ್ಯಾಸ್ಕೆಟ್ಸ್, ಸೀಲ್ಸ್ ಮತ್ತು ಕ್ಯಾಟಲಿಸ್ಟ್, ಇದೆಲ್ಲ ಸೇರಿದರೆ ಒಂದು ಸೆಲ್ ಆಗ್ತದೆ. ಈ ಸೆಲ್ಲಿನ ಮಲ್ಟಿ ಸೆಲ್ಲನ್ನು ಮಾಡಿದಾಗ ಅದು ಒಂದು ಸ್ಟ್ಯಾಕ್ ಅಂತ ಹೆಸರು. ಸೊ ಇದನ್ನೆಲ್ಲ ಕಾಂಪನೆಂಟನ್ನು ನಾವು ಮಾಡಿ, ಅದು ಹಾರ್ಟ್ ಆಫ್ ಎ ಹೈಡ್ರೋಜನ್ ಪ್ರೊಡಕ್ಷನ್ ಎಕ್ವಿಪ್ಮೆಂಟ್. ಅದು ನಮ್ಮ ಒಂದು ಗಾಡಿಯ ಒಂದು ಇಂಜಿನಿನ ಹಾಗೆ. ಅದನ್ನು ನಾವು ಇಲ್ಲಿ ಮಂಗಳೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಟೆಸ್ಟಿಂಗ್ ಆ್ಯಂಡ್ ವ್ಯಾಲಿಡೇಟಿಂಗ್. ಓಕೆ, ಸೊ ಕರೆಂಟ್ಲಿ ಯಾವ ಪ್ರಾಜೆಕ್ಟ್ಸ್ ನಡೀತಾ ಇದೆ? ನಾವು ಈಗ ರೀಸೆಂಟ್ಲಿ ಒಂದು ಪ್ರಾಜೆಕ್ಟು ಥೈಲ್ಯಾಂಡ್ಗೆ ಮಾಡಿದ್ದೇವೆ. ಅಲ್ಲಿ 5 kilowatt AEM ಎಲೆಕ್ಟ್ರೋಲೈಸರ್. ಇನ್ನೊಂದು ಪ್ರಾಜೆಕ್ಟ್ ಈಗ ಸಿಂಗಪುರಲ್ಲಿ ನಾವು ಆನ್ಗೋಯಿಂಗ್ ಆಗ್ತಾ ಇದೆ. ಅಟ್ ದಿ ಮೊಮೆಂಟ್ ಇನ್ನೊಂದು ಪ್ರಾಜೆಕ್ಟು ನಾವು ಸೂರತ್ತಲ್ಲಿ ಡೈಮಂಡ್ ಇಂಡಸ್ಟ್ರಿಗೆ ಈಗ ಇನ್ ಡಿಸ್ಕಷನ್. ಓಕೆ, ಸೊ ದಟ್ ಆ ಪ್ರಾಜೆಕ್ಟಲ್ಲಿ ನಮ್ಮ ಹೈಡ್ರೋಜನ್ ಯೂಸ್ ಮಾಡಿ ಅವರು ಡೈಮಂಡ್ ಕ್ರಿಸ್ಟಲ್ ಗ್ರೋತ್ ಮಾಡುವಂಥ ಪ್ರಾಜೆಕ್ಟ್. ನಾವು ಮೇನಾಗಿ ನಮ್ಮ ಟಾರ್ಗೆಟ್ ಏನಂದರೆ, ನಮಗೆ ಪರ್ಚೇಸ್ ಆರ್ಡರ್ ಕೊಟ್ಟು ನಮ್ಮ ಎಕ್ವಿಪ್ಮೆಂಟನ್ನು ತಗೊಂಡು ಅವರ ಪ್ರಾಸೆಸ್ ಇಂಡಸ್ಟ್ರಿಗಳಿಗೆ ಅವರು ಹೈಡ್ರೋಜನ್ ಯೂಸ್ ಮಾಡುವಂಥ ಆಪರ್ಚುನಿಟೀಸ್, ಪೈಲಟಿಂಗ್ ಆಪರ್ಚುನಿಟೀಸನ್ನು ನಾವು ನೋಡ್ತಾ ಇದ್ದೇವೆ. ಓಕೆ, ಅಂದರೆ ಈ ಇಂಡಸ್ಟ್ರಿಗೆ ಇದು ತುಂಬಾ ಸಿಗ್ನಿಫಿಕೆಂಟ್ ಯೂಸ್ ಅಂತಲೇ ಹೇಳ್ಬೋದು. ಸೊ ಯಾವೆಲ್ಲ ಗ್ರ್ಯಾಂಟ್ಸ್ ನಿಮಗೆ ಸಿಕ್ಕಿದೆ ಇಲ್ಲಿವರೆಗೆ? ಈಗ ಒಂದೇ ವರ್ಷದಲ್ಲಿ ಸುಮಾರು ರೆಕಗ್ನಿಷನ್ ಸಿಕ್ಕಿದೆ. ಬೇರೆ ಬೇರೆ ಅವಾರ್ಡ್, ಸ್ಪೀಚ್ ಕಾಂಪಿಟೇಷನಲ್ಲಿ ಎಲೆಕ್ಟ್ರವರ್ ಸ್ಪಾರ್ಕ್ ಇವೆಂಟ್ ಅಂತ ಅದರಲ್ಲಿ ವಿನ್ನರ್ ಆಗಿದ್ದೆವು. ಲಾಸ್ಟ್ ಇಯರ್ ಮಂಗಳೂರು ಬ್ಲೂ ಇವೆಂಟಲ್ಲೇ ನಾವು ವಿನ್ನರ್ ಆಗಿದ್ದೆವು, ಟಾಪ್ 3 ಅಲ್ಲಿದ್ದೆವು. ಓಕೆ,
ಮತ್ತು ಗ್ರ್ಯಾಂಟ್ಸ್ ಹೇಳೋದಾದರೆ ಕಮಿನ್ CSR ಗ್ರ್ಯಾಂಟ್ ಅಂತ, ಅದೊಂದು ಪ್ರೈವೇಟ್ ಗ್ರ್ಯಾಂಟ್ ಫ್ರಮ್ ಪುಣೆ, ಅದರಲ್ಲಿ ಒಂದು 20 ಲಕ್ಷ ಸಿಕ್ಕಿದೆ. ಪ್ಲಸ್ ಗುಜರಾತ್ ಟೈಡ್ ಟು ಅವ್ರದ್ದು ಮೇಟಿ ಸ್ಟಾರ್ಟಪ್ ಹಬ್ ಇದು, ಅದರಲ್ಲಿ ಕೂಡ ನಮಗೆ ಒಂದು 4-5 ಲಕ್ಷ ಸಿಕ್ಕಿದೆ. ಸಣ್ಣ ಸಣ್ಣ ಗ್ರ್ಯಾಂಟ್ ಅಮೌಂಟ್ ಆದರೂ ನಮಗೊಂದು ಸ್ಮಾಲ್ ಪ್ರೋಟೋಟೈಪ್ ಎಲ್ಲ ಮಾಡಲಿಕ್ಕೆ ತುಂಬ ಉಪಯೋಗ ಆಯ್ತು ಅದು. ಹೌದು. ಪ್ಲಸ್ ನಾನು ಸುಮಾರು ಆಕ್ಸಿಲರೇಟರ್ ಪ್ರೋಗ್ರಾಮ್ಸಲ್ಲಿ ಕೂಡ ಆ್ಯಕ್ಟಿವ್ ಇದ್ದೇನೆ. ನಾಳೆ ಈಗ ಬ್ಯಾಂಗ್ಳೂರಿದ್ದು ಪಿಚ್ ಇದೆ, ಫಿನಾಲಿಸ್ ಇದೆ. ಸೊ ಹಾಂ, ಓಕೆ. ಆ್ಯಂಡ್ ಫರ್ದರ್ ಪ್ಲಾನ್ಸ್ ಏನಾದರೂ ಇದೆಯಾ? ಈಗ ಸ್ಟ್ಯಾಕ್ ಬಿಟ್ಟು ಬೇರೆ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಡಿವೈಸ್ ಡಿಸೈನಿಂಗ್ ಅಂತ ಏನಾದರೂ ಇದೆಯಾ? ನಾವು ವಿ ವಾಂಟ್ ಟು ಬಿ ಬೆಸ್ಟ್ ಇನ್ ದ ಸ್ಟ್ಯಾಕ್. ಸೊ ಈ ಹೈಡ್ರೋಜನ್ ಎಲೆಕ್ಟ್ರೋಲೈಸರಲ್ಲಿ ಸ್ಟ್ಯಾಕಿನ ಬಗ್ಗೆ ನಾವು ತುಂಬ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಡೈವರ್ಷನ್ ಮಾಡಲಿಕ್ಕೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಇದು ಇಂಟ್ರೆಸ್ಟ್ ಇಲ್ಲ. ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದ ಸ್ಟ್ಯಾಕ್. ನಮ್ಮ ಕಂಪನಿಯ ಹೆಡ್ ಕ್ವಾರ್ಟರ್ ಇದು ಮೇನ್ ಎಂಟಿಟಿ ಸಿಂಗಪುರಲ್ಲಿ ಇರುವಂಥದ್ದು. ಸೊ ಮ್ಯಾನುಫ್ಯಾಕ್ಚರಿಂಗ್ ಎಂಟಿಟಿ ಈಸ್ ಮ್ಯಾಂಗ್ಳೂರ್ ಬೇಸ್ಡ್. ಇದರಲ್ಲಿ ನಾವು ಸಿಂಗಪುರ್ ಎಂಟಿಟಿಯಲ್ಲಿ ನಮಗೆ ಇಂಡಿಯನ್ ಸೆಂಟ್ರಲ್ ಗೌರ್ಮೆಂಟಿನ ESG DST ಪ್ರಾಜೆಕ್ಟ್ ಅಂತ ಅದು ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಓವರಾಲ್ ಗ್ರ್ಯಾಂಟ್ಸ್ ಆ್ಯಂಡ್ VC ಫಂಡಿಂಗ್, ಇಕ್ವಿಟಿ ಬೇಸ್ಡ್ EC ಫಂಡಿಂಗಲ್ಲಿ ನಾವು ಆಪರೇಟ್ ಮಾಡ್ತಾ ಇದ್ದೇವೆ. ಓಕೆ. ಅಂದರೆ ತುಂಬಾ ಮಹತ್ವವಾದಂತಹ ಪ್ರಾಜೆಕ್ಟ್ನ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ. ಆದಷ್ಟು ಬೇಗ ಯಶಸ್ವಿ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ವಾಟ್ಸಪ್ ಯುಗದಲ್ಲಿ ಕರಿಯರ್ನಲ್ಲಿ ಸ್ಟ್ಯಾಂಡಪ್ ಆಗಬೇಕು ಅಂತ ಕಷ್ಟಪಡ್ತಾ ಇರುವಾಗ ಹರಸಾಹಸ ಪಟ್ಟು ಸ್ಟಾರ್ಟಪ್ಗಳನ್ನು ಶುರು ಮಾಡಿ ಯಶಸ್ವಿಯಾಗಿರುವ ಬಹಳಷ್ಟು ಯಂಗ್ಸ್ಟರ್ಸ್ ಇದ್ದಾರೆ. ಇಂತಹ ಸ್ಟಾರ್ಟಪ್ಗಳ ಕಥೆಗಳನ್ನು ಕೇಳಿ ನಿಮಗೂ ಸ್ಫೂರ್ತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.